ರಾಧಾ ಕಲ್ಯಾಣ ಅಧ್ಯಾಯ 2. ನೇಹಾ ರಾಧಿಕಾಳಿಗೆ ಮೀಟಿಂಗ್‌ನ ಎಲ್ಲ ವಿವರಗಳನ್ನು ಹೇಳಿದ್ಲು. ಕೃಷ್ಣರಾಜ್ ಅವರ ಪಿಎ ಜೊತೆ ಮಾತಾಡಿ ಮರುದಿನಕ್ಕೆ ಸಮಯವನ್ನು ನಿಗದಿಪಡಿಸಿ ಶಂಕರ್ರಾವ್ ಅವರಿಗೆ ಮಾಹಿತಿ ಕೂಡ ನೀಡಿದ್ಲು. ನಂತರ ರಾಧಿಕಾಳ ಹತ್ತಿರ ಬಂದು, ರಾಧಿಕಾ, ಇವತ್ತಿನ ಹಾಗೆ ಲೇಟ್ ಮಾಡಬಾರ್ದು ಅಂತ ಸರ್ ಹೇಳಿದ್ರು. ಶಾರ್ಪ್ 10 ಗಂಟೆಗೆ ನೀನಲ್ಲಿ ಇರಲೇಬೇಕಾಗತ್ತೆ. ಸರ್ ಈಗಾಗಲೇ ಬಂದಿರ್ತಾರೆ. ನಾನು ನಿನಗೆ ಲೊಕೇಶನ್ ಕೂಡ ಕಳಿಸ್ಕೊಡ್ತೀನಿ. ದಯವಿಟ್ಟು ಲೇಟ್ ಮಾಡಬೇಡ ಅಂತ ಸರ್ ಮತ್ತೊಮ್ಮೆ ಎಚ್ಚರಿಸಿದ್ರು, ಹೇಳಿದರು. ಆಯಿತು ಬಿಡು ಮಾರಾಯ್ತಿ, ಎಷ್ಟು ಸಲ ಅಂತ ಲೇಟ್ ಮಾಡಬೇಡ ಅಂತ ಹೇಳ್ತೀಯಾ? ನಾನೇನು ಬೇಕು ಬೇಕು ಅಂತ ಲೇಟ್ ಮಾಡ್ತೀನಾ? ಅದು ಹೇಗೋ ಆಗಿಬಿಡುತ್ತೆ ಬಿಡು ಅಂದ್ಲು ರಾಧಿಕಾ. ಆಫೀಸಿಗೆ ಬರುವುದಕ್ಕೆ ಯಾವಾಗಲೂ ತಡ ಮಾಡಿದ್ರು, ಕೆಲಸದ ವಿಷಯದಲ್ಲಿ ಮಾತ್ರ ಅವಳು ಪಾದರಸದಂತೆ ಬಹಳ ಚುರುಕಾಗಿ ಇರ್ತಾಳೆ. ಅತ್ಯಂತ ಲವಲವಿಕೆಯಿಂದ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಳೆ. ಇದೇ ಕಾರಣಕ್ಕೆ ಬಹುಶಃ ಕೆಲಸಕ್ಕೆ ಸೇರಿದ ಕೇವಲ 6 ತಿಂಗಳಲ್ಲೇ ಅವಳು ಶಂಕರ್ರಾವ್ ಅವರಿಗೆ ಬಹಳ ಅಚ್ಚುಮೆಚ್ಚಿನವಳಾಗಿರ್ತಾಳೆ. ರಾತ್ರಿ ಊಟದ ನಂತರ ನಾಳಿನ ಪ್ರಾಜೆಕ್ಟ್ನ ಸಿದ್ಧತೆ ನಡೆಸ್ತಾ ಇದ್ಲು. ಏನಕ್ಕ ಅಷ್ಟೊಂದು ತಯಾರಿ ಮಾಡ್ತಾ ಇದೀಯಾ ಎಂದು ರಾಶಿ ಕೇಳಿದ್ಲು. ನಾಳೆ ಹೊಸ ಪ್ರಾಜೆಕ್ಟ್ ಮೇಲೆ ಕೆಲಸ ಶುರು ಮಾಡಬೇಕು. ಈ ಸುಹಾಸ್ ಬೇರೆ ಭಾರಿ ಬಿಲ್ಡಪ್ ಕೊಟ್ಬಿಟ್ಟು ಎದುರಿಸ್ಬಿಟ್ಟಿದ್ದಾನಪ್ಪ. ಅದಕ್ಕೆ ಯಾವುದೇ ತಪ್ಪು ಆಗದಂತೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎನ್ನುತ್ತಾ ಕೃಷ್ಣನ ಭಾವಚಿತ್ರವನ್ನು ನೋಡ್ತಾ ಇದ್ದಾಳೆ. ಕೃಷ್ಣ, ಬಹುಶಃ ನಿನ್ನ ಹೆಸರಿಗಿರೋ ಪ್ರಾಜೆಕ್ಟು ನನಗೆ ಬಹುಶಃ ದೊಡ್ಡ ಲಕ್ ತಂದು ಕೊಡುತ್ತೆ ಅನ್ಕೋತೀನಿ. ನಾಳೆ ಎಲ್ಲವೂ ನನಗೆ ಅನುಕೂಲವಾಗುವಂತೆಯೇ ಮಾಡು ಎಂದು ಕೈ ಮುಗಿದು ನಾಳೆ ಮಾತ್ರ ಯಾವುದೇ ಕಾರಣಕ್ಕೂ ತಡವಾಗಬಾರ್ದು ಅಂತ ನಿರ್ಧಾರ ಮಾಡಿಯೇ ಮಲಗಿದ್ಲು. ಮರುದಿನ ಮುಂಜಾನೆಯೇ ಶಂಕರ್ರಾವ್ ಅವರ ಕರೆ ಬಂದಾಗ ರಾಧಿಕಾ ಅಚ್ಚರಿಯಿಂದನೇ ಸ್ವೀಕರಿಸಿದ್ಲು. ರಾಧಿಕಾ, ನಿಮ್ಮ ತಂದೆಗೆ ತುಂಬ ಅಂದರೆ ತುಂಬ ಸೀರಿಯಸ್ ಆಗಿಬಿಟ್ಟಿದೆ. ನನಗೆ ತಕ್ಷಣ ಊರಿಗೆ ಹೊರಟಿದ್ದೀನಿ. ಅತ್ತ ಕೃಷ್ಣರಾಜ್ ಅವರ ಮೀಟಿಂಗ್ ಇತ್ತಲ್ವಾ ಎಂದು ಆತಂಕದಿಂದ ಹೇಳ್ತಿದ್ರು. ಅವರು ಮಾತು ಮುಗಿಸುವ ಮೊದಲೇ ರಾಧಿಕಾ, ಸರ್ ನೀವೇನು ಚಿಂತೆ ಮಾಡಬೇಡಿ, ನಾನು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ, ನಾನೇ ಅವ್ರ ಜೊತೆ ಮಾತಾಡಿ ಬರ್ತೀನಿ ಅಂತಾನೂ ಹೇಳಿದ್ಲು. ನನಗೆ ಗೊತ್ತು ರಾಧಿಕಾ, ನೀನು ತುಂಬ ಸ್ಮಾರ್ಟ್ ಪಂಕ್ಚುಯಲ್ ಅಂತ. ಆದರೆ ಆದರೆ ಕೃಷ್ಣರಾಜ್ ಅವ್ರನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ. ಅದರಲ್ಲೂ ಅವ್ರ ಬಗ್ಗೆ ನಿನಗೆ ಏನಂದರೆ ಏನೂ ಗೊತ್ತಿಲ್ಲ. ನೀನು ತುಂಬ ಹೊಸಬ್ಳು. ಒಂದು ಕೆಲಸ ಮಾಡು, ಭಾಸ್ಕರ್ನ ಕರ್ಕೊಂಡು ಹೋಗು. ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ಹೋಗು. ಆತ ಸಮಯದ ಪಾಲನೆಯಲ್ಲಿ ಪಂಕ್ಚುಯಾಲಿಟಿ ಬಹಳ ಕಟ್ಟುನಿಟ್ಟಾದ ಮನುಷ್ಯ. ಏನಾದರೂ ತುರ್ತಿದ್ರೆ ಕಾಲ್ ಮಾಡು, ಮರಿಬೇಡ ಅಂತ ಅಂದರು. ಕೃಷ್ಣ, ನಿನ್ನೆ ನಾನು ಪ್ರಾರ್ಥಿಸಿದ್ದಲ್ಲಿ ಏನಾದರೂ ಗ್ರಾಮರ್ ಮಿಸ್ಟೇಕ್ ಆಯಿತಾ ಅಥವಾ ನೀನು ತಪ್ಪಾಗಿ ಕೇಳಿಸ್ಕೊಂಡ್ಬಿಟ್ಯಾ? ಅನುಕೂಲ ಮಾಡು ಅಂದರೆ ಹಿಂಗೆ ಅನಾನುಕೂಲ ಮಾಡಿದ್ಯಲ್ಲಪ್ಪ. ಆ ಭಾಸ್ಕರ್ಗೆ ಮೊದಲೇ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಹುರಿತಾನೆ. ಇನ್ನೂ ಅವ್ರು ನನಗೆ ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಇನ್ನೂ 6 ಗಂಟೆ ಅಷ್ಟೇ ಆಗಿತ್ತು. ಇನ್ನೂ ಸ್ವಲ್ಪ ಹೊತ್ತು ಮಲಗಬಹುದು ಎಂದು ಮತ್ತೆ ನಿದ್ದೆಗೆ ಜಾರಿದ್ಲು. 7 ಗಂಟೆಗೆ ಎದ್ದು ಸ್ನಾನ ಮುಗಿಸಿ ಯಾವ ಡ್ರೆಸ್ ಹಾಕಲಿ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಸೊ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಹಾಗೆ ಚೆನ್ನಾಗಿ ರೆಡಿಯಾಗಿ ಇಂಪ್ರೆಸ್ ಮಾಡಬೇಕು ಅಂತ ನಿರ್ಧಾರ ಕೂಡ ಮಾಡಿದ್ಲು. ತನ್ನ ಫೇವ್ರೇಟ್ ಆದ ಬಿಳಿ ಬಣ್ಣದ ಕುರ್ತಾ, ಅದೇ ಬಣ್ಣದ ಸ್ಕರ್ಟ್, ಅದಕ್ಕೆ ಕಾಂಟ್ರಾಸ್ಟ್ ಆಗಿ ತಿಳಿಯಾದ ಗುಲಾಬಿ ಬಣ್ಣದ ಸ್ಟೋಲ್ ಧರಿಸಿದ್ಲು. ಕಿವಿಗೆ ಮುತ್ತಿನ ಜುಮ್ಕಿಯನ್ನು ತೊಟ್ಟು ನವಿರಾಗಿ ಮೇಕಪ್ಪನ್ನು ಮಾಡಿಕೊಂಡು ಸಮಯವನ್ನು ನೋಡಿದ್ಲು. ಆಗಲೇ 9 ಗಂಟೆ ಆಗೇ ಹೋಗಿತ್ತು. ಇನ್ನು ಭಾಸ್ಕರ್ ಅವರಿಗೆ ಫೋನ್ ಮಾಡಿಲ್ಲ ಎಂದು ನೆನಪಾಗಿ ತಕ್ಷಣ ಕಾಲ್ ಕೂಡ ಮಾಡ್ತಾಳೆ. ಹಲೋ ಸರ್, ನಾನು ರಾಧಿಕಾ ಮಾತಾಡ್ತಾ ಇರೋದು. ತಮ್ಮಿಬ್ಬರ ನಡುವೆ ಒಂದು ಸಣ್ಣದಾದ ಪರಿಚಯ, ನಗು ಕೂಡ ವಿನಿಮಯವಾಗದ ಅಂತರವಿರುವಾಗ ಯಾಕೆ ಈ ಕಾಲ್ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ಭಾಸ್ಕರ್ಗೆ ಅಚ್ಚರಿಯಾಗ್ಬಿಡುತ್ತೆ. ಬಿಗುವಿನಿಂದನೇ ಕೇಳಿದ್ದ, ಯಾಕೆ ಕಾಲ್ ಮಾಡಿದ ರಾಧಿಕಾ? ಸರ್, ಅದು ಇವತ್ತು ಕೃಷ್ಣ ಗ್ರೂಪ್ ಆಫ್ ಕಂಪನಿ CEO ಕೃಷ್ಣ ಅವ್ರ ಜೊತೆ ಮೀಟಿಂಗ್ ಇತ್ತು. ಶಂಕರ್ ಸರ್ ತಂದೆಗೆ ಸೀರಿಯಸ್ ಆದ ಕಾರಣ ಅವ್ರು ಊರಿಗೆ ಹೋಗಿದ್ದಾರೆ. ಅದಕ್ಕೆ ಅವ್ರು ನಿಮ್ಮನ್ನು ಮೀಟಿಂಗ್ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಇದನ್ನು ಕೇಳುತ್ತಿದ್ದಂತೆಯೇ ಭಾಸ್ಕರ್ ಮುಖದಲ್ಲಿ ವ್ಯಂಗ್ಯದ ನಗು ಮೂಡಿತು. ಬಹಳ ಅಚ್ಚುಮೆಚ್ಚಲ್ವಾ ನೀನು ಶಂಕರ್ ಸರ್ಗೆ, ಈಗ ಗೊತ್ತಾಗತ್ತೆ ನಿನಗೆ ಅಂದ್ಕೊಳ್ಳುತ್ತಾ, ಎಷ್ಟು ಗಂಟೆಗೆ ಮೀಟಿಂಗು ಅಂತ ಕೇಳಿದ. ಸರ್, 10 ಗಂಟೆಗೆ ಅವ್ರು ನವೀಕರಿಸಬೇಕಾದ ಮನೆ ಹತ್ರ ಬರೋಕ್ಕೆ ಹೇಳಿದ್ದಾರೆ ಅಂದು. ನಿನಗೆ ಬುದ್ಧಿ ಇಲ್ವಾ? 10 ಗಂಟೆಗೆ ಮೀಟಿಂಗ್ ಇದ್ದರೆ ಈಗ ತಿಳಿಸೋದು ಎಂದು ಜೋರಾಗಿ ಕಿರ್ಚಿದ್ದ. ಸರ್, ಅದು ನಿಮ್ಮ ಮನೆಗೆ ಹತ್ತಿರ ಅಲ್ವಾ, ಸೊ ಅದಕ್ಕೆ ಹೀಗೆ ತಿಳಿಸೋದಾ? ನನ್ನೇನಾದರೂ ನಿನ್ನ ಹಾಗೆ ಅಂತ ಅಂದ್ಕೊಬಿಟ್ಟಿದ್ಯಾ ಹೇಗೆ? 9 ಆದರೂ ಮನೆಯಲ್ಲೇ ಇರಲಿಕ್ಕೆ ನಾನೇನು ಸುಮ್ಮನಿಲ್ಲ. ಈಗ ನನ್ನ ಪ್ರಾಜೆಕ್ಟ್ ಕೆಲಸದ ಮೇಲೆ ದೂರ ಬಂದಿದ್ದೀನಿ. ಈಗ ಹೊರಟರು ನಾನು ಬರೋಕ್ಕೆ 2 ಗಂಟೆ ಬೇಕು. ಕ್ರಿಶ್ ಸರ್ ಅಷ್ಟೋ ತನಕ ಕಾಯ್ದೊಂದು ಸುಳ್ಳು ಅಂತ ಹೇಳಿದ್ದ. ರಾಧಿಕಾ ನಿರಾಸೆಯಿಂದ, ಮತ್ತೀಗೇನು ಮಾಡೋದು ಸರ್ ಅಂತ ಕೇಳಿದ್ಲು.
ಇಂತಹ ಅವಕಾಶಕ್ಕಾಗಿ ಕಾಯ್ತಿದ್ದ ಭಾಸ್ಕರ್ ಮನಸ್ಸಿನಲ್ಲೇ ಸಂಭ್ರಮಿಸುತ್ತಾ, ನೀನು ಶಂಕರ್ ಸರ್ ಅವರ ಅಸಿಸ್ಟೆಂಟ್ ತಾನೇ? ನೀನೇ ಅವ್ರ ಜೊತೆ ಈ ಪ್ರಾಜೆಕ್ಟ್ ಬಗ್ಗೆ ಚರ್ಚಿಸು. ಮಾತಿನಲ್ಲೇ ಎಲ್ಲರನ್ನ ಮಳ್ ಮಾಡ್ತೀಯಾ? ನಿನ್ಗೇನು ಕಷ್ಟ ಆಗಲ್ಲ ಅನ್ಸುತ್ತೆ ಅಂತ ಹೇಳಿ ಕಾಲನ್ನು ಪಟ್ ಅಂತ ಕಟ್ ಮಾಡಿಬಿಟ್ಟ. ಅಯ್ಯೋ, ರಾಧಿಕಾಗೆ ಏನು ಮಾಡಬೇಕು ಅಂತಲೇ ತೋಚಲಿಲ್ಲ. ಶಂಕರ್ ಸರ್ಗೆ ಫೋನ್ ಮಾಡಿದ್ಲು, ಆದರೆ ಅದು ನಾಟ್ ರೀಚಬಲ್ ಅಂತಲೇ ಬರ್ತಾ ಇದೆ. ಹಾಗಿದ್ದಾಗಲಿ ನಾನೇ ನಿಭಾಯಿಸ್ತೀನಿ, ಏನಂತೆ ಎಂದು ತನ್ನ ಇಷ್ಟ ದೈವ ಕೃಷ್ಣನನ್ನು ಸ್ಮರಿಸ್ಕೊಂಡು ಹೊರಟ್ಲು. ಅಮ್ಮ, ತಿಂಡಿ ಬಾಕ್ಸ್ ಹಾಕ್ಬಿಡು, ಲೇಟ್ ಆಯಿತು, ಆಮೇಲೆ ನನಗೆ ಆಲ್ ದಿ ಬೆಸ್ಟ್ ಹೇಳೋ, ಅದರ ಅಗತ್ಯ ಈಗ ತುಂಬ ಇದೆ, ಹಾಗೆ ನಿನ್ನ ಆಶೀರ್ವಾದ ಬೇಕು ಅಂದ್ಲು ಬ್ಯಾಗನ್ನು ಸಿದ್ಧಪಡಿಸುತ್ತಾ. ನಿನಗೆ ಯಾವಾಗಲೂ ಇದೇ ಆಯಿತು, ಬೇಗ ರೆಡಿಯಾಗೋದು ಬಿಟ್ಟು ಸಮಯಕ್ಕೆ ಸರಿಯಾಗಿ ತಿನ್ನು, ಇಲ್ಲದಿದ್ದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಎನ್ನುತ್ತಾ ಅಮ್ಮ ತಿಂಡಿಯನ್ನು ಬಾಕ್ಸ್ಗೆ ಹಾಕಿದ್ಲು. ಸರಿ ಸರಿ, ಆಲ್ ದಿ ಬೆಸ್ಟ್ ಅಂತ ಹಾರೈಸಿದ್ರು. ಕೃಷ್ಣನಿಲಿಯ ಪ್ರತಿಷ್ಠಿತ ಬಡಾವಣೆಯಲ್ಲಿ 25 ವರ್ಷಗಳ ಹಿಂದೆ ನಿರ್ಮಿಸಿದಂತಹ 3 ಅಂತಸ್ತಿನ ವಿಲ್ಲಾ. ದೊಡ್ಡ ಕಾಂಪೌಂಡು, ಸುತ್ತಲೂ ವಿವಿಧವಾದ ಮರಗಳ ಸಾಲು, ಹಣ್ಣಿನ ಗಿಡಗಳು, ಹಚ್ಚ ಹಸಿರಿನ ಹುಲ್ಲಿನ ಹಾಸು. ಒಂದು ಕಾಲದಲ್ಲಿ ಅದು ಸುಂದರ ನೋಟವಾಗಿತ್ತೇನೋ, ಆದರೆ ಈಗ ಸರಿಯಾದ ನಿರ್ವಹಣೆ ಇಲ್ಲದೆ ಕಳೆ ಗಿಡಗಳು, ಮುಳ್ಳಿನ ಗಿಡಗಳು ಅದು ಇದು ಬೆಳೆದು ಹದಗೆಟ್ಟು ಹೋಗಿದೆ. ಆ ಮನೆಯ ಮಾಲೀಕ ಕೃಷ್ಣರಾಜ್ ಕೋಪದಿಂದ ಕುದಿಯುತ್ತಿದ್ದ. ರೀ ಕುಮಾರ್, ಇನ್ನೂ ಎಷ್ಟೊತ್ತು? ಬಂದು 15 ನಿಮಿಷ ಆಯಿತು. ಎಲ್ಲಿದ್ದಾರೆ ಶಂಕರ್ರಾವ್? ಕಾಲ್ ಮಾಡಿ ಎಂದು ತನ್ನ ಪಿಎಗೆ ಆದೇಶಿಸಿದ್ದ. ಕಣ್ಣಲ್ಲಿ ಕೆಂಡ ಕಾರ್ತಿದ್ದ. ಸರ್, ಆಗಲಿಂದ ಟ್ರೈ ಮಾಡ್ತಾನೆ ಇದ್ದೀನಿ ಸರ್, ನಾಟ್ ರೀಚೇಬಲ್ ಅಂತಾನೆ ಬರ್ತಾ ಇದೆ. ಆಫೀಸಿಗೆ ಮಾಡಿದ್ದೆ, ಇನ್ನೇನು ಬರಬಹುದು ಅಂದಿದ್ದಾರೆ ಸರ್. ಮತ್ತೊಮ್ಮೆ ವಾಚ್ ನೋಡುತ್ತಾ, ನನ್ನ ಬಗ್ಗೆ ಗೊತ್ತಿದ್ದು ಇಷ್ಟೊಂದು ಕೇರ್ಲೆಸ್ಸಾ ಎನ್ನುತ್ತಿದ್ದಂತೆಯೇ ಗೆಜ್ಜೆಯ ಶಬ್ದ ಕೇಳಿಸ್ಬಿಡ್ತು. ಆ ದಿಕ್ಕಿನಲ್ಲಿ ನೋಡಿದಾಗ ರಾಧಿಕಾ ಇವರ ಕಡೆ ನಡೆದು ಬರ್ತಾ ಇದ್ಲು. ಯಾರಿದ್ ಕುಮಾರ್, ನೋಡಿ ದಾರಿ ತಪ್ಪು ಬಂದಿದ್ದಾರೆ ಎಂದು ರಾಧಿಕಾ ಕೃಷ್ಣನನ್ನು ನೋಡಿ ಕ್ಷಣಕಾಲ ಬೆರಗಾದ್ಲು. ಸುಮಾರು 6 ಅಡಿ ಎತ್ತರ, ಕ್ರೀಮ್ ಬಣ್ಣದ ಡಿಸೈನರ್ ಸೂಟ್, ಕಣ್ಣಿಗೆ ಗಾಗಲ್ಸ್, ಹಣೆಯ ಮೇಲೆ ಹಾಡುವ ಗುಂಗುರು ಕೂದಲು. ಅಂತಹ ಸುರದ್ರೂಪಿ ಯುವಕನನ್ನ ಕಂಡು ಅವಳ ಕಣ್ಣು ನಿಜವಾಗ್ಲೂ ಸರಿಸಲಾಗದೆ ಹಾಗೆ ನಿಂತು ಬಿಡ್ತು. ಹಲೋ ಮಿಸ್, ಯಾರು ನೀವು? ಕುಮಾರ್ ಧ್ವನಿ ಅವಳನ್ನು ಎಚ್ಚರಿಸಿತು. ಸರ್, ಮೈಸೆಲ್ಫ್ ರಾಧಿಕಾ, ವಿ ಡಿಸೈನ್ನಿಂದ ಬಂದಿದ್ದೇನೆ. ಶಂಕರ್ ರಾವ್ ಅವರಿಗೆ ಅಸಿಸ್ಟೆಂಟ್ ಮಾಡ್ತಾ ಇದ್ದೀನಿ ಎಂದು ರಾಧಿಕಾ ತನ್ನ ಪರಿಚಯವನ್ನು ಕೂಡ ಮಾಡಿಕೊಂಡ್ಳು. ಕೃಷ್ಣ ಅವಳ ಕಡೆ ಅಸಮಾಧಾನದಿಂದ ನೋಡಿ, ಯು ಆರ್ 15 ಮಿನಿಟ್ಸ್ ಲೇಟ್ ಮಿಸ್. ಶಂಕರ್ ರಾವ್ ಎಲ್ಲಿ? ಮೀಟಿಂಗ್ ಅವರ ಜೊತೆ ಫಿಕ್ಸ್ ಆಗಿದೆಯಲ್ವಾ ಅಂತ ಅಂದ. ಸರ್ ಅದು ಅದು ಎಂದು ತಡವರಿಸುತ್ತಾ, ಅವರಿಗೊಂದು ತುರ್ತು ಕೆಲಸ, ಎಮರ್ಜೆನ್ಸಿ ಬಂದ್ಬಿಡ್ತು ಸರ್, ಹಾಗಾಗಿ ನಾನೇ ಎನ್ನುತ್ತಿರುವಾಗಲೇ ಅವನು ತನ್ನ ಗಾಗಲ್ಸನ್ನು ತೆಗೆದು ಅವಳನ್ನು ದೀರ್ಘವಾಗಿ ಮೇಲಿನಿಂದ ಕೆಳಗೆ ನೋಡಿದ. ಅವನ ಆ ಜೇನಿನ ಬಣ್ಣದ ಕಣ್ಣುಗಳ ಆಕರ್ಷಣೆಗೆ ಅವಳು ಸೆರೆಯಾಗೇ ಬಿಟ್ಲು. ನೀವು ಹೋದ ವರ್ಷ ನಮ್ಮ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಿದ್ದೀರಾ? ನಿಮ್ಮನ್ನು ನೋಡಿದ ನೆನಪಿಲ್ಲ ನನಗೆ ಅಂದ. ಅವನ ಆಕರ್ಷಣೆಯಿಂದ ಹೊರಬರಲು ಪ್ರಯತ್ನಿಸುತ್ತಾ, ಇಲ್ಲ ಸರ್, ನಾನು ಈ ಕಂಪನಿ ಸೇರಿ ಕೇವಲ 6 ತಿಂಗಳಾಗಿದೆ ಅಷ್ಟೇ ಅಂತ ತಡವರಿಸ್ತಾ ಇದ್ಲು. ಮೊದಲು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ಕೃಷ್ಣ ಅವಳಿಂದ ದೃಷ್ಟಿ ಸರಿಸದೆ ಕೇಳಿದ್ದ. ಅವನ ನೋಟಕ್ಕೆ ಮೈ ಮರೆತಿದ್ದವಳು ಮನಸ್ಸಿನಲ್ಲಿ ಅಂದುಕೊಂಡ್ಳು, ಏನಾಗಿದೆ ನನಗೆ? ಇಂಪ್ರೆಸ್ ಮಾಡಬೇಕಾದವಳು ನಾನೇ ಇಂಪ್ರೆಸ್ ಆಗ್ತಿದ್ದೀನಾ? ಇಷ್ಟೊಂದು ಹ್ಯಾಂಡ್ಸಮ್ ಹುಡುಗನನ್ನ ಎಂದು ನೋಡಿಯೇ ಇಲ್ವೇನೋ ಎನ್ನುವಂತೆ ಮೊದಲು ಕೆಲಸದ ಮೇಲೆ ಗಮನ ಕೊಡು ಎಂದು ತನಗೆ ತಾನು ಬೈದ್ಕೊಂಡು ಬುದ್ಧಿ ಹೇಳ್ಕೊಂಡ್ಳು. ಎಲ್ಲೂ ಇಲ್ಲ ಸರ್, ಕೋರ್ಸ್ ಮುಗಿದ ತಕ್ಷಣ ಇಲ್ಲೇ ಕೆಲಸ ಸಿಕ್ಕಿದ್ದು ಎಂದು ಲವಲವಿಕೆಯಿಂದ ಹೇಳಿದ್ಲು. ಅವನ ನೋಟ ಈಗ ತೀಕ್ಷ್ಣವಾಯಿತು. ಆದರೆ ನಿನಗೆ ಕೇವಲ 6 ತಿಂಗಳ ಎಕ್ಸ್ಪೀರಿಯನ್ಸ್? ವಾವ್, ಸೂಪರ್. ನನ್ನ ಪ್ರಾಜೆಕ್ಟ್ ಅಂದರೆ ಕೃಷ್ಣ ಗ್ರೂಪ್ ಆಫ್ ಕಂಪನೀಸ್ ಸಿಒ ಕೃಷ್ಣರಾಜ್ ಜೊತೆಗಿನ ಮೀಟಿಂಗ್ಗೆ ನಿನ್ನಂತಹ ಮಗುವನ್ನು ಕಳಿಸಿದ್ದಾರಾ? ನಿಮ್ಮ ಬಾಸ್ಗೆ ಏನಾದರೂ ತಲೆ ಕೆಟ್ಟಿದೆಯಾ ಎಂದು ಕಿರುಚಿದ್ದ. ಅವನ ಈ ಹಠಾತ್ ಬದಲಾವಣೆಗೆ ಕ್ಷಣಕಾಲ ಬೆಚ್ಚಿಬಿದ್ದ ರಾಧಿಕಾ ಸಾವರಿಸಿಕೊಂಡು, ಸರ್ ಆಗಲ್ಲ, ನಿಮ್ಮ ಪ್ರಾಜೆಕ್ಟನ್ನು ಅವರೇ ಪರ್ಸ್ನಲ್ ಆಗಿ ಹ್ಯಾಂಡಲ್ ಕೂಡ ಮಾಡ್ತಾ ಇದ್ದಾರೆ. ಅವರೇ ಬರಬೇಕಾಗಿತ್ತು, ಬಟ್ ಎಮರ್ಜೆನ್ಸಿ. ಆದರೆ ಬೆಳಗ್ಗೆ ಅವ್ರ ತಂದೆಗೆ ಸೀರಿಯಸ್ ಆದ ಕಾರಣ ಊರಿಗೆ ಹೋಗಲೇಬೇಕಾಯಿತು ಎಂದು ಮೆಲ್ಲಗೆನೆ ನುಡಿದಿದ್ಲು. ಸರಿ ಆಯಿತು. ನಿಮ್ಮ ಕಂಪ್ನಿಯಲ್ಲಿ ನಿಮಗಿಂತ ಸೀನಿಯರ್ ಅಂತ ಯಾರೂ ಇಲ್ವಾ? ಭಾಸ್ಕರ್ ಎಲ್ಲಿ? ಅವರು ಯಾಕೆ ಬರಲಿಲ್ಲ? ಮೊದಲಿನಷ್ಟೇ ಜೋರು ದನಿಯಲ್ಲಿ ಬೆದರಿಸುತ್ತಾ ಕೇಳಿದ್ದ. ಸರ್, ಅವರು ಬೇರೆ ಪ್ರಾಜೆಕ್ಟ್ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಎನ್ನುತ್ತಿದ್ದಂತೆ, ಅದಕ್ಕೆ ನಿನ್ನ ಜೊತೆ ನಾನು ಚರ್ಚಿಸಬೇಕಾ? ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ಒಂದು ಮೆಸೇಜ್ ಕಳಿಸಿ ಮೀಟಿಂಗ್ ಕ್ಯಾನ್ಸಲ್ ಮಾಡಿದರೆ ಮುಗಿದು ಹೋಗ್ತಿತ್ತಲ್ಲ. ಸುಮ್ಮನೆ ನನ್ನ ಸಮಯ ವ್ಯರ್ಥ ಮಾಡಿಸಿದ್ರಿ. ದಿಸ್ ಪ್ರಾಜೆಕ್ಟ್ ಈಸ್ ಆಫ್, ಯು ಕ್ಯಾನ್ ಗೋ ಎಂದು ಸಿಡಿಮಿಡಿಗೊಂಡ. ಸರ್, ಬೇಕಿದ್ರೆ ಶಂಕರ್ ಜೊತೆ ಇನ್ನೊಂದು ದಿನ, ರಾಧಿಕಾ ಹೇಳಲು ಹೋದ್ಲು.
ನೋ ನೋ, ನನ್ನ ಮನೆಯ ಪ್ರಾಜೆಕ್ಟ್ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ನಾನು ಸಹಿಸಲ್ಲ. ಜಸ್ಟ್ ಗೋ ಎಂದು ಗೇಟ್ ಕಡೆಗೆ ಕೈ ತೋರಿಸಿದ್ದ. ಬಹುಶಃ ರಾಧಿಕಾ ತನ್ನ ಜೀವನದಲ್ಲೇ ಇಷ್ಟೊಂದು ಅವಮಾನವನ್ನು ಎಂದಿಗೂ ಅನುಭವಿಸಿರಲಿಲ್ಲ. ಒಂದು ಕಡೆ ಕೋಪ, ಇನ್ನೊಂದು ಕಡೆ ಹಸಿವು. ನಮ್ಮ ಹುಡುಗಿಗೆ ಹಸಿವಾದರೆ ತಲೆ ಕೆಟ್ಟು ಕೆರವಾಗಿ ಹೋಗುತ್ತೆ. ಅಂತಹದ್ರಲ್ಲಿ ಹಸಿವು ಮತ್ತು ಕೋಪ ಎರಡು ಒಟ್ಟೊಟ್ಟಿಗೆ ಸೇರ್ಕೊಬಿಡ್ತು. ಸುಹಾಸ್ ಹೇಳಿದ್ದು ಬಹುಶಃ ನಿಜವೇ. ಇವನು ಬ್ರಹ್ಮ ರಾಕ್ಷಸನೇ. ಪ್ರಾಜೆಕ್ಟ್ ಹೋಯ್ತು, ಕೆಲಸ ಹೋಗಬಹುದು. ಇವನಿಗೆ ಎಷ್ಟು ಗರ್ವ! ಇವನೇನು ಹುಟ್ಟುತ್ತಲೇ ಅನುಭವ ಹೊತ್ಕೊಂಡು ಬಂದಿದ್ನ? ಹೇಗೋ ಕೆಲಸ ಹೋಗುತ್ತೆ. ಇವನ ಗರ್ವವನ್ನು ಸ್ವಲ್ಪ ಇಳಿಸಿಯೇ ಹೋಗ್ತೀನಿ. ಇವನು ಕೊಟ್ಟಿದ್ದನ್ನು ಬಡ್ಡಿ ಸಮೇತ ವಾಪಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿ ಹಿಂತಿರುಗಿದ್ಲು. ಮತ್ತೆ ಹಿಂದಿರುಗಿ ಬರ್ತಾ ಇದ್ದಾಳೆ. ಅವಳನ್ನು ಕಂಡ ಕೃಷ್ಣ ಅಸಮಾಧಾನದಿಂದ ಏನು ಏನು ಎನ್ನುವಂತೆ ಉಬ್ಬೇರಿಸಿ ಕೇಳಿದ್ದ. ಸರ್, ಒಂದು 5 ನಿಮಿಷ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡ್ತೀರಾ ಎಂದು ಕೇಳಿದ್ಲು. ಏನ್ರಿ ನಿಮ್ಮದು, ಪ್ಲೀಸ್ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನನಗೆ ಆಗೋದೇ ಇಲ್ಲ. ಅವನಲ್ಲಿ ಅದೇ ಸಿಡುಕು. ಇಲ್ಲ ಸರ್, ಒಂದೇ ಒಂದು ಪ್ರಶ್ನೆ, ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದಾಗ ಕೃಷ್ಣ ತಾಳ್ಮೆಯನ್ನು ಕಳ್ಕೊಂಡ್ಬಿಟ್ಟ. ವಾಟ್ ನಾನ್ಸೆನ್ಸ್ ಅಂತ ಅರ್ಚಿದ್ದ. ಸರ್ ಪ್ಲೀಸ್ ನಿಮ್ಮ ವಯಸ್ಸೆಷ್ಟು ಅಂತ ಹೇಳ್ತೀರಾ ಎಂದು ಮತ್ತೆ ಕೇಳಿದಾಗ ಕುಮಾರ್ ವಾತಾವರಣ ತಿಳಿಗೊಳಿಸಲು ತಮಾಷೆಯಾಗಿ, ಮೇಡಮ್ ಅವರಿಗೆ ಈಗ 30 ವರ್ಷ. ಯಾಕೆ ಹೆಣ್ಣು ನೋಡ್ತೀರಾ? ಅವರಿಗಾಗಲೇ ಮದುವೆ ಫಿಕ್ಸ್ ಆಗಿದೆ ಮೇಡಮ್ ಅಂತ ಹೇಳಿದ್ದ. ರಾಧಿಕಾ ಅವನನ್ನು ಕಣ್ಣಲ್ಲೇ ಗುರಾಯಿಸಿ ಕೃಷ್ಣನ ಕಡೆ ತಿರುಗಿ, ಆದರೆ 30 ವರ್ಷಕ್ಕೆಲ್ಲ ನೀವು ಇಷ್ಟು ದೊಡ್ಡ ಕಂಪನಿ CEO ಹೇಗೆ? ನಿಮ್ಮ ಓದು ಏನೇ ಇದ್ರೂ 25 ವರ್ಷಕ್ಕಂತೂ ಮುಗ್ದಿರತ್ತೆ. ಕೇವಲ 5 ವರ್ಷಕ್ಕೆ ಇಷ್ಟು ದೊಡ್ಡ ಹುದ್ದೆ. ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂತಹ ಒಳ್ಳೆಯ ಸ್ಥಾನ ಬರಬೇಕಾದ್ರೂ ವರ್ಷಗಟ್ಟಲೆ ಶ್ರಮ ಮತ್ತು ಅನುಭವ ಬೇಕಾಗುತ್ತೆ. ಆದರೆ ನೀವು ಕೇವಲ 5 ವರ್ಷದಲ್ಲಿ ಅಂದ ಹಾಗೆ ಇದು ನಿಮ್ಮದೇ ಕಂಪ್ನಿ ಅಥವಾ ನಿಮ್ಮ ತಂದೆ ಚೆನ್ನಾಗಿ ಮಾಡಿಟ್ಟಿದ್ದಾರಾ? ನನ್ನ ಪ್ರಕಾರ ನೀವು ಓದಿ ಮುಗಿಸಿದ ತಕ್ಷಣ CEO ಆಗಿದ್ದೀರಿ. ಒಂದು ತಿಂಗಳ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲದೆ ಇಲ್ವಾ? ಕುಮಾರ್ ಏನೋ ಹೇಳಲು ಹೋದಾಗ ಕೃಷ್ಣ ಕಣ್ಣ ಸನ್ನೆಯಲ್ಲೇ ತಡೆದು ರಾಧಿಕಾಳ ಕಡೆ ನೋಡಿದ. ನನಗೂ ನಿಮಗೂ ಅಂಥ ವ್ಯತ್ಯಾಸ ಏನೂ ಇಲ್ಲ. ಕೇವಲ 6 ತಿಂಗಳಿಗೆ ನನ್ನ ಬಾಸ್ ನನ್ನನ್ನು ನಿಮ್ಮ ಜೊತೆ ಮೀಟಿಂಗ್ ಕಳಿಸಿದ್ದಾರೆ. ಅಂದರೆ ಅದು ನನ್ನ ಟ್ಯಾಲೆಂಟು. 5 ವರ್ಷದಲ್ಲಿ ನೀವು ಇಷ್ಟು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅಂದರೆ ಅದು ನಿಮ್ಮ ಲಕ್ ಬೈ ಚಾನ್ಸ್ ಅಷ್ಟೇ. ಥ್ಯಾಂಕ್ ಯು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರಟಳು. ಗೇಟ್ ಹತ್ರ ಹೋಗ್ತಿದ್ದಂತೆ ಮಿಸ್ ಎಂದು ಚಿಟಿಕೆ ಹೊಡೆದ ಶಬ್ದ ಕೇಳಿಸ್ತು. ತಿರುಗಿ ನೋಡಿದಾಗ ಕೃಷ್ಣ ಬರುವಂತೆ ಕೈ ಸನ್ನೆ ಮಾಡಿದ್ದ. ನಮ್ಮ ಅಪ್ಪ ಅಮ್ಮ ರಾಧಿಕಾ ಅಂತ ನನಗೆ ಮುದ್ದಾದ ಹೆಸರಿಟ್ಟಿದ್ದಾರೆ ಅಂದ್ಲು ನಿಂತಲ್ಲೇ. ಓಕೆ ಮಿಸ್ ರಾಧಿಕಾ, ಸ್ವಲ್ಪ ಹೀಗೆ ಬನ್ನಿ ಅಂತ ಅಂದ. ಅವನ ದನಿ ಈಗ ಸಹಜವಾಗಿಯೇ ಇತ್ತು. ಅವಳು ಹತ್ತಿರ ಬಂದಾಗ, ಅಷ್ಟೊಂದು ಟ್ಯಾಲೆಂಟ್ ಇದೆಯಾ ನಿಮ್ಮ ಹತ್ರ? ಸರಿ, ಈಗ ನಿಮಗೆ ಒಂದು 10 ನಿಮಿಷ ಟೈಮ್ ಕೊಡ್ತೀನಿ. ಈ ಮನೆ ಮುಂದಿನ ಜಾಗವನ್ನು ಯಾವ ರೀತಿ ರಿನೋವೇಟ್ ಮಾಡ್ತೀರಾ ಅಂತ ಹೇಳಿಬಿಡಿ. ನಾನು ಕನ್ವಿನ್ಸ್ ಆದರೆ ಈ ಪ್ರಾಜೆಕ್ಟ್ ನಿಮಗೇನೆ. ಯುವರ್ ಟೈಮ್ ಸ್ಟಾರ್ಟ್ ನೌ ಅಂತ ಹೇಳ್ದ. ಕ್ಷಣಕಾಲ ಇದು ತಮಾಷೆನೋ ಏನೋ ಅಂತ ಅಂದ್ಕೊಂಡ್ಳು. ನಂತರ ಆಗಿದ್ದಾಗ್ಬಿಡ್ಲಿ ಅಂತ ಜಾಗವನ್ನು ನೋಡಿದ್ಲು. ಗೇಟ್ನಿಂದ ಸುಮಾರು 50 ಅಡಿ ದೂರದಲ್ಲಿ ಮನೆ ಇತ್ತು. ಮನೆ ಮುಂದೆ ಸ್ವಲ್ಪ ಜಾಗದಲ್ಲಿ ಕುಳಿತುಕೊಳ್ಳೋಕೆ ಒಂದು ಚಿಕ್ಕದಾದ ಟೇಬಲ್ ಮತ್ತು 4 ಕುರ್ಚಿಗಳು ಕೂಡ ಇದ್ವು. ಅವು ತುಂಬ ಅಂದರೆ ತುಂಬ ಹಳೆದಾಗ್ಬಿಟ್ಟಿದ್ವು. ರಾಧಿಕಾ ಕಣ್ಣು ಮುಚ್ಚಿ ಯೋಚಿಸಿದ್ಲು. 5 ನಿಮಿಷ ಆಯಿತು ಮಿಸ್ ರಾಧಿಕಾ ಎಂದು ಹೆಸರನ್ನು ಹೊತ್ತಿ ಹೇಳಿದ್ದ ಕೃಷ್ಣ. ಓಕೆ ಸರ್. ಮೊದಲಿಗೆ ಈ ಫ್ಲೋರಿಂಗ್ ಚೇಂಜ್ ಮಾಡಬೇಕು. ಈ ಬ್ಲ್ಯಾಕ್ ಗ್ರಾನೈಟ್ ಬದಲು ಲೈಟ್ ಕಲರ್ ಫ್ಲೋರಿಂಗ್ ಮಾಡೋಣ. ಅದರಿಂದ ಈ ಜಾಗ ಇನ್ನೂ ಬ್ರೈಟಾಗಿ ಕ್ಲೀನಾಗಿ ಕಾಣುತ್ತೆ. ಮತ್ತು ಲೈಟಿಂಗ್ಸ್ ಚೇಂಜ್ ಮಾಡಬಹುದು. ಸಾಮಾನ್ಯವಾಗಿ ಇಂತಹ ಕಡೆ ಸೋಫಾ ಅಥವಾ ಟೇಬಲ್ ಕುರ್ಚಿಗಳನ್ನು ಇಡ್ತಾರೆ. ಇಲ್ಲದಿದ್ದರೆ ಒಂದು ಸ್ಟಿಂಗ್ ಅಥವಾ ಉಯ್ಯಾಲೆಯನ್ನು ಅಳವಡಿಸಬಹುದು. ಇದು ತುಂಬ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅದು ನಿಮ್ಮ ವ್ಯಕ್ತಿತ್ವದ ಮೇಲೆ ನಿರ್ಧಾರವಾಗುತ್ತೆ. ಯುವರ್ ಚಾಯ್ಸ್ ಅಂತ ಅಂದ್ಲು. ಅಂದರೆ ಅಂತ ಕೇಳಿದ್ದ ಕ್ರಿಶ್. ಅಂದರೆ ನೀವು ಈ ಜಾಗವನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀರಾ ಎನ್ನುವುದರ ಮೇಲೆ. ಹೊರಗಿನವರಿಗಾದರೆ ಸೋಫಾ ಅಥವಾ ಟೇಬಲ್, ಕುರ್ಚಿ, ಚೇರ್ ಇದೆಲ್ಲ ಓಕೆ ಆಗುತ್ತೆ. ಆದರೆ ನಿಮಗೆ ಮತ್ತು ನಿಮ್ಮ ವೈಫ್ಗೆ, ಫ್ಯಾಮಿಲಿಗಾದರೆ ಸ್ಟಿಂಗ್ ಅಥವಾ 2 ಸೀಟರ್ ಸೋಫಾ ಚೆನ್ನಾಗಿರುತ್ತೆ ಅಂದ್ಲು. ಕೃಷ್ಣರ ಸ್ವಲ್ಪ ಹೊತ್ತು ಮೌನವಾಗಿದ್ದು, ಓಕೆ, ಒಂದು ಹಂತಕ್ಕೆ ಕನ್ವಿನ್ಸ್ ಮಾಡಿದ್ದೀರಾ. ಸರಿ, ನಿಮ್ಮ ಬಾಸ್ ಹತ್ರ ಮುಂದಿನ ಮೀಟಿಂಗನ್ನು ಫಿಕ್ಸ್ ಮಾಡಿ ಅಂತ ಅಂದ. ರಾಧಿಕಾಗೆ ಒಂದು ಮಟ್ಟಕ್ಕೆ ಫುಲ್ಲು ಖುಷಿ. ಅವಳಿಗೆ ನಂಬಲು ಸಾಧ್ಯವಾಗ್ತಿಲ್ಲ. ಮುಖಕ್ಕೆ ಮಂಗಳಾರತಿ ಎತ್ತ ಮೇಲೆ ಓಕೆ ಅಂತಾನಲ್ಲ, ಥ್ಯಾಂಕ್ ಯು ಸೋ ಮಚ್, ನಾನು ನಂಬೋಕೆ ಆಗ್ತಾಯಿಲ್ಲ ಅಂತ ಅಂದ್ಲು. ಏಕೆ, ನಿಮ್ಮ ಟ್ಯಾಲೆಂಟ್ ಮೇಲೆ ನಿಮಗೆ ನಂಬಿಕೆ ಇರಲಿಲ್ವಾ ಎಂದು ವ್ಯಂಗ್ಯವಾಗಿ ಕೇಳಿದ. ಇಲ್ಲ ಇಲ್ಲ, ನಿಮ್ಮ ಮೇಲೆ ನಂಬಿಕೆ ಇರಲಿಲ್ಲ ಅಂದ್ಲು ಅಷ್ಟೇ ಖಡಕ್ಕಾಗಿ. ಯಪ್ಪ, ಮಾತು ಮಾತ್ರ ಹರಳು ಹುರಿದಾಗ ಮಾತಾಡ್ತಾಳೆ. ನೋಡೋಣ, ಇನ್ನು 3 ತಿಂಗಳು ನನ್ನ ಜೊತೆ ಕೆಲಸ ಮಾಡ್ತೀರಾ, ಆಗ ಗೊತ್ತಾಗುತ್ತೆ. ಅವನ ಮಾತು ಒಂದು ರೀತಿಯ ಎಚ್ಚರಿಕೆಯಂತೆ ಇತ್ತು.
ನಿಮ್ಮ ಜೊತೆ ಕೆಲಸ ಮಾಡೋಕೆ ನಾನು ಸದಾ ಸಿದ್ಧ ಸರ್ ಎಂದು ಕದನ ಘೋಷಿಸಿದಂತೆ ಉತ್ತರ ಮಾಡಿದ್ಲು. ಮೂಕ ಪ್ರೇಕ್ಷಕನಾಗಿ ನೋಡ್ತಿದ್ದಂತಹ ಕುಮಾರ್ ರಾಧಿಕಾ ಹೊರಟ ನಂತರ, ಅಲ್ಲ ಸರ್, ಆ ಹುಡುಗಿ ಪ್ಲ್ಯಾನಲ್ಲಿ ಅಂಥ ವಿಶೇಷತೆ ಏನೂ ಇಲ್ವಲ್ಲ ಸರ್, ನನಗೇನೋ ಅನ್ನಿಸ್ತು, ಅದನ್ನು ನಾನೇ ಹೇಳ್ತಿದ್ದೆ ಅಂತ ಅಂದ. ಕೃಷ್ಣರಾಜ್ ಮುಷ್ಟಿ ಬಿಗಿಯುತ್ತಾ, ನನ್ನನ್ನೇ ಲುಕ್ ಬೈ ಚಾನ್ಸ್ CEO ಅಂತಾಳಲ್ಲ, ಈ 3 ತಿಂಗಳಲ್ಲಿ ನನ್ನ ಹೆಸರು ಕೇಳಿದರೆ ಅವಳಿಗೆ ನಡ್ಕ ಹುಟ್ಟಬೇಕು, ಹಾಗೆ ಮಾಡ್ತೀನಿ ಎಂದ. ಪಾಪದ ಹುಡುಗಿ, ಯಾಕಾದರೂ ಬಂದು ಸಿಕ್ಕಾಕೊಂಡ್ಳು ಎಂದು ಕುಮಾರ್ ಮನಸ್ಸಿನಲ್ಲೇ ಪಾಪ ಅಂದ್ಕೊಂಡ. ಕತೆ ಮುಂದುವರಿಯುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಟ್ ಅಂತ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಂಬಿಡಿ. ಕತೆ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬಂದುಬಿಡುತ್ತೆ. ಕೃಷ್ಣ ಮತ್ತು ರಾಧಿಕಾ ನಡುವೆ ತಮ್ಮನ್ನು ತಾವು ಸಾಬೀತುಪಡಿಸ್ಕೊಳ್ಳುವಂತಹ ಕಥನ ಅಂತೂ ಶುರುವಾಗೋಗಿದೆ. ಈಗ ಯಾರಿಗೆ ಗೆಲುವು, ಯಾರಿಗೆ ಸೋಲು, ಯಾರು ಯಾರಿಗೆ ಸೋಲ್ತಾರೆ ಅಂತ ನೋಡೋಣ ಮುಂದಿನ ಭಾಗದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.